ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಪೇಯ್ನ್ ಎನರ್ಜಿ. ಈ ವ್ಯಕ್ತಿ ನಿಮ್ಮನ್ನು ಯಾವತ್ತೂ ಅಂಡರ್ಸ್ಟ್ಯಾಂಡೇ ಮಾಡಲಿಲ್ಲ. ಯಾವಾಗಲೂ ನಿಮಗೆ ಪೇಯ್ನ್ ಕೊಟ್ಟಿದ್ದಾರೆ. ಪಾಸ್ಟ್ನಲ್ಲಿ ಆಗಿರಬಹುದು. ಅದು ನಿಮ್ಮ ವ್ಯಾಲ್ಯೂ ಮಾಡಲಿಲ್ಲ, ನಿಮ್ಮ ಇಂಪಾರ್ಟೆನ್ಸ್ ಕೊಡಲಿಲ್ಲ. ನೀವು ದುಃಖದಲ್ಲಿ ಇದ್ದೀರಾ, ಕಷ್ಟದಲ್ಲಿದ್ದೀರಾ, ನಿಮ್ಗೇನು ಬೇಕು ಏನು ಬೇಡ, ನೀವು ಹೇಗೆ ಫೀಲ್ ಮಾಡ್ತೀರಾ, ಅವರಿಗೆ ಅದರಿಂದ ಏನೂ ಡಿಫ್ರೆನ್ಸ್ ಇರಲಿಲ್ಲ. ನಿಮ್ಮ ಫೀಲಿಂಗ್ಸ್, ನಿಮ್ಮ ಎಮೋಷನ್ಸ್, ನಿಮ್ಮ ಬಗ್ಗೆ ಅವ್ರಿಗೆ ಲಿಟ್ರಲಿ ಯಾವ ಡಿಫ್ರೆನ್ಸ್ ಕೂಡ ಇರಲಿಲ್ಲ. ಇಮ್ಮೆಚ್ಯೂರ್ ಎನರ್ಜಿ ಏನಂದರೆ, ಈ ಪರ್ಸನ್ ಯಾವಾಗಲೂ ಇಮ್ಮೆಚ್ಯೂರ್ ಮೈಂಡ್ಸೆಟ್ನಲ್ಲೇ ಇದ್ದರು. ಯಾವಾಗಲೂ ಯಾವುದಾದ್ರೂ ಒಂದು ವಿಷಯದ ಹಿಂದೆನೇ ಓಡ್ತಾ ಇದ್ರು. ಒಂದು ಸಲ ಮನಿ ಹಿಂದೆ ಓಡ್ತಾ ಇದ್ರು, ಮತ್ತೊಂದು ಸಲ ಯಾವುದಾದ್ರೂ ಒಂದು ಸಿಚುವೇಶನ್ ಹಿಂದೆ ಓಡ್ತಾ ಇದ್ರು. ಕನ್ಫ್ಯೂಷನ್ ಎನರ್ಜಿ. ಇಲ್ಲಿ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. ಅವರ ಮೈಂಡ್ ಸೆಟ್ನಲ್ಲೂ ನಿಮ್ಮ ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ, ಲೈಫ್ ಬಗ್ಗೆ ತುಂಬ ಕನ್ಫ್ಯೂಷನ್ ಇತ್ತು. ಆದರೆ ನಿಮಗೆ ತುಂಬ ಪೇಯ್ನ್ ಕೊಟ್ಟಿದ್ದಾರೆ. ಲಿಟ್ರಲಿ ಅವರ ಎನರ್ಜಿ ಆ ರೀತಿ ಇದೆ. ಇವತ್ತಿಗೂ ಕೂಡ ಅವರು ಏನಾದರೂ ಅಂತಹ ಕೆಲಸ ಮಾಡ್ತಾ ಇರ್ಬೋದು. ಅದರಿಂದ ನೀವು ಹರ್ಟ್ ಆಗಿರ್ಬೋದು, ನೀವು ಡಿಸ್ಟರ್ಬ್ ಆಗಿರ್ಬೋದು, ಡಿಪ್ರೆಸ್ಡ್ ಆಗಿರ್ಬೋದು, ತುಂಬ ಟ್ರಬಲ್ ಅನುಭವಿಸ್ತಾ ಇರ್ಬೋದು. ಅವರು ನಿಮ್ಮನ್ನು ಸ್ಟಕ್ ಮಾಡಿಕೊಂಡೇ ಇದ್ದಾರೆ. ಹೀಲಿಂಗ್ ಎನರ್ಜಿ. ನೀವು ಈ ಪರ್ಸನ್ಗೆ ತುಂಬ ಹೆಚ್ಚು ಡಿಪೆಂಡೆಂಟ್ ಆಗಿಬಿಟ್ಟಿದ್ದೀರಾ ಅನ್ನೋದಿದೆ. ನೀವು ಹ್ಯಾಪಿನೆಸ್, ನಿಮ್ಮ ಎಮೋಷನ್ಸ್ ಎಲ್ಲವನ್ನು ಇವರ ಮೇಲೆ ಇಟ್ಟಿದ್ದೀರಾ. ಅಂದರೆ ಮೆಂಟಲಿ, ಎಮೋಷ್ನಲಿ ಸಂಪೂರ್ಣವಾಗಿ ಇವರ ಮೇಲೆ ಡಿಪೆಂಡೆಂಟ್ ಆಗಿದ್ದೀರಾ. ಇವರು ಯಾವಾಗಲೂ ಟಾಕ್ಸಿಕ್ ಬಿಹೇವಿಯರ್ ತೋರಿಸ್ತಾ ಬಂದಿದ್ದಾರೆ. ನಿಮ್ಮನ್ನು ಹರ್ಟ್ ಮಾಡ್ತಾ ಬಂದಿದ್ದಾರೆ, ನಿಮಗೆ ಪೇಯ್ನ್ ಕೊಡ್ತಾ ಬಂದಿದ್ದಾರೆ, ನಿಮ್ಮ ಜೊತೆ ತಪ್ಪಾಗಿ ನಡ್ಕೊಂಡಿದ್ದಾರೆ. ಆದರೂ ನೀವು ಮೌನವಾಗಿ ಎಲ್ಲವನ್ನು ಸಹಿಸ್ಕೊಂಡಿದ್ದೀರಾ. ಕಂಟ್ರೋಲ್ ಎನರ್ಜಿ. ಅವರು ನಿಮ್ಮನ್ನು ಎಮೋಷ್ನಲ್ ಆಗಿ ಕಂಟ್ರೋಲ್ ಮಾಡಿರಬಹುದು. ಅಂದರೆ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ, ನಾನು ಈ ರಿಲೇಷನ್ಶಿಪ್ಪಲ್ಲಿ ಇರೋದಿಲ್ಲ, ನೀನು ಹಾಗೆ ಮಾಡ್ತೀಯಾ ಹೀಗೆ ಮಾಡ್ತೀಯಾ ಅಂತ ಹೇಳ್ತಾ ನಿಮ್ಮನ್ನು ಕಂಟ್ರೋಲ್ ಮಾಡಿರ್ಬೋದು. ಡಿಸ್ಟರ್ಬ್ಡ್ ಎನರ್ಜಿ. ನೀವು ತುಂಬ ಡಿಸ್ಟರ್ಬ್ಡ್ ಆಗಿದ್ದೀರಾ, ತುಂಬ ಡಿಪ್ರೆಸ್ಡ್ ಆಗಿದ್ದೀರಾ. ಸ್ಟ್ರೆಂತ್ ಎನರ್ಜಿ. ನಿಮ್ಮೊಳಗೆ ಎಷ್ಟು ಸ್ಟ್ರೆಂತ್ ಇದೆ ಅನ್ನೋದನ್ನು ನೀವು ಯಾವತ್ತೂ ಗುರುತಿಸಲೇ ಇಲ್ಲ. ಈ ಸಿಚುವೇಶನ್ನಿಂದ ನೀವು ಹೊರಗಡೆ ಬರ್ಬೋದು ಅನ್ನೋ ನಂಬಿಕೆಯನ್ನು ನೀವು ನಿಮ್ಮೊಳಗೆ ಮೂಡಿಸ್ಕೊಳ್ಳಿಲ್ಲ. ಸೊ ಎನರ್ಜಿಯಲ್ಲಿ ಸ್ಟಕ್ ಆಗಿದ್ದೀರಾ, ತುಂಬ ಕಷ್ಟ ಅನುಭವಿಸಿದ್ದೀರಾ. ಇವತ್ತಿಗೂ ನಿಮ್ಮಲ್ಲಿ ಹಲವಾರು ಜನ ಇದನ್ನೇ ಯೋಚನೆ ಮಾಡಿ ತುಂಬ ಡಿಸ್ಟರ್ಬ್ಡ್ ಆಗಿರ್ಬೋದು. ಇವರ ಬಿಹೇವಿಯರಿಂದ ಇನ್ನೂ ಕೂಡ ಕಷ್ಟ ಅನುಭವಿಸ್ತಾ ಇರ್ಬೋದು ಇವರು. ಆದರೆ ನಿಮ್ಮೊಳಗೆ ಧೈರ್ಯ ಬರುವವರೆಗೂ, ನಿಮ್ಮನ್ನು ನೀವು ಲವ್ ಮಾಡುವವರೆಗೂ ಈ ಎನರ್ಜಿಯಿಂದ ನೀವು ಹೊರಗಡೆ ಬರೋದಿಲ್ಲ. ಅದುವರೆಗೂ ನೀವು ಇದೇ ಸಿಚುವೇಶನಲ್ಲಿ ಸ್ಟಕ್ ಆಗಿರ್ತೀರ, ಇದೇ ರೀತಿ ಡಿಸ್ಟರ್ಬ್ಡ್ ಆಗಿರ್ತೀರ. ನಿಮ್ಮನ್ನು ನೀವು ಲವ್ ಮಾಡೋದಕ್ಕೆ ಶುರು ಮಾಡಿ. ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಮನ್ನೇ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡಿ. ಒಂದು ಸಲ ನಿಮ್ಮ ಸುತ್ತಮುತ್ತ ಇರುವ ಜನರ ಬಗ್ಗೆ ನೋಡಿ. ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡುವಂಥವ್ರು ನಿಮ್ಮ ಮಧ್ಯದಲ್ಲೇ ಇದ್ದಾರೆ. ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು. ಬಟ್ ಅವರ ಬಗ್ಗೆ ನಿಮ್ಮ ಫೋಕಸ್ ಅನ್ನೋದು ಹೋಗ್ತಾ ಇಲ್ಲ. ಆದರೆ ಈಗ ನಿಮಗೆ ಇಂಪಾರ್ಟೆನ್ಸ್ ಇರೋದು ಒಂದೇ ಪರ್ಸನ್. ಅವರು ಚೆನ್ನಾಗಿ ಬಿಹೇವ್ ಮಾಡಿದ್ರೆ ನೀವು ಹ್ಯಾಪಿ, ಅವರು ಕೆಟ್ಟ ರೀತಿಯಲ್ಲಿ ಬಿಹೇವ್ ಮಾಡಿದ್ರೆ ನೀವು ಸ್ಯಾಡ್, ಅವರು ಇಗ್ನೋರ್ ಮಾಡಿದ್ರೆ ನೀವು ಡಿಸ್ಟರ್ಬ್ಡ್. ಆದರೆ ನಿಮ್ಮ ಸುತ್ತಮುತ್ತ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸುವವರು ಇದ್ದಾರೆ. ಅವರನ್ನು ಕೂಡ ಗಮನಿಸಿ. ನಿಮ್ಮ ಫ್ಯಾಮಿಲಿಯ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡಿ, ನಿಮಗೆ ಒಳ್ಳೆಯದಾಗಬೇಕು ಅಂತ ಬಯಸುವವರ ಬಗ್ಗೆ ಯೋಚನೆ ಮಾಡಿ.
ಪಾಸಿಟಿವ್ ಆಗಿರಿ, ಪಾಸಿಟಿವ್ ಮೈಂಡ್ ಸೆಟ್ನಲ್ಲಿ ಇರಿ. ಏನೇ ಆಗಲಿ ಕೊನೆಗೆ ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತೆ. ಸೆಲ್ಫ್ ಲವ್ ಎನರ್ಜಿ, ನಿಮ್ಮೊಳಗೆ ಧೈರ್ಯ ಬೆಳೆಸ್ಕೊಳ್ಬೇಕು, ಪಾಸಿಟಿವ್ ಆಗಿರಬೇಕು, ನಿಮ್ಮನ್ನು ನೀವು ಲೈಕ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಬೇಕು. ಸೆಲ್ಫ್ ಲವ್ ಅನ್ನೋದು ಮಾಡಬೇಕು. ಈಗಾಗಲೇ ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇರೋರು, ನಿಮ್ಮನ್ನು ನೀವು ಲವ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದವರು, ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಅವರೊಳಗೆ ತುಂಬ ಸ್ಟ್ರೆಂತ್ ಬಂದಿದೆ. ಅವರೀಗ ಯಾವ ಸಿಚುವೇಶನ್ ಆದರೂ ಫೇಸ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದೀರಾ. ನೀವು ಕೂಡ ನಿಮ್ಮನ್ನು ತುಂಬ ಲೈಕ್ ಮಾಡ್ಕೊಳ್ಳೋದಕ್ಕೆ, ಸೆಲ್ಫ್ ಲವ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ನಿಮ್ಮ ಇಂಪಾರ್ಟೆನ್ಸ್ ಕೂಡ ನಿಮಗೆ ಅರ್ಥ ಆಗುತ್ತೆ. ನಿಮಗೆ ನೀವು ಟೈಮ್ ಕೊಡಿ, ನಿಮ್ಮ ಕೇರನ್ನು ನೀವು ಮಾಡ್ಕೊಳ್ಳಿ. ಇಲ್ಲಿವರೆಗೆ ನೀವು ಈ ಪರ್ಸನ್ಗಾಗಿ ಎಷ್ಟು ಮಾಡಿದಿರೋ ಅಷ್ಟೇ ನಿಮಗಾಗೂ ಕೂಡ ಮಾಡಿ. ಅದು ತಪ್ಪಲ್ಲ. ನಿಮಗಾಗಿ ನೀವು ಬದುಕೋದನ್ನು ಕಲಿಬೇಕು. ಅಟ್ರಾಕ್ಷನ್ ಎನರ್ಜಿ, ನೀವು ನಿಮ್ಮ ಮೇಲೆ ಫೋಕಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿದಾಗ, ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಾದಾಗ, ನಿಮ್ಮನ್ನು ನೀವು ಹೈ ವ್ಯಾಲ್ಯೂನಲ್ಲಿ ನೋಡೋದು ಶುರು ಮಾಡಿದಾಗ ಅದರ ಎಫೆಕ್ಟ್ ಏನಾಗುತ್ತೆ ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆ ಇನ್ನೂ ಜಾಸ್ತಿ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ. ಈಗಾಗಲೇ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ತಾ ಇರುವವರು, ನಿಮ್ಮ ಮೇಲೆ ನೀವು ಪ್ರೀತಿಯನ್ನು ತೋರಿಸ್ಕೊಳ್ತಾ ಇರುವವರು, ನಿಮ್ಮ ಸ್ಟ್ರೆಂತನ್ನು ಬೆಳೆಸ್ಕೊಂಡಿರುವವರು, ನಿಮ್ಮ ಪಾರ್ಟ್ನರ್ ಈಗ ನಿಮ್ಮ ಬಗ್ಗೆ ಪಾಸಿಟಿವ್ ಫೀಲ್ ಮಾಡ್ತಾ ಇದ್ದಾರೆ. ಅದರಿಂದ ಇನ್ನೂ ಕೂಡ ತಡ ಆಗಿಲ್ಲ. ನಿಮ್ಮ ಹೆಲ್ತ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡಿ. ನಿಮ್ಮನ್ನು ನೀವು ಲವ್ ಮಾಡೋದನ್ನು ಸ್ಟಾರ್ಟ್ ಮಾಡಿದಾಗ ಅದರಿಂದ ನೀವು ಇವರನ್ನು ಮಾತ್ರ ಅಲ್ಲ, ಇನ್ನೂ ಹಲವಾರನ್ನು ಅಟ್ರಾಕ್ಷನ್ ಮಾಡ್ತೀರಾ. ನಿಮ್ಮ ಔರಾ ಕ್ಲೀನ್ ಆಗಿದ್ದಾಗ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತಿದ್ದಾಗ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಫೇಸ್ನಲ್ಲಿ ಗ್ಲೋ ಅನ್ನೋದು ಬರುತ್ತೆ, ನಿಮ್ಮ ಎನರ್ಜಿ ಚೇಂಜ್ ಆಗುತ್ತೆ. ಹಾಗಾಗಿ ಜನರು ಸಹಜವಾಗಿ ನಾರ್ಮಲ್ಲಾಗಿ ನಿಮ್ಮ ಕಡೆಗೆ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ. ಮಿಸ್ಸಿಂಗ್ ಎನರ್ಜಿ, ನಿಮ್ಮಲ್ಲಿ ಕೆಲವರು ಈಗಾಗಲೇ ಅವರ ಮೇಲೆ ಅವರು ಫೋಕಸ್ ಮಾಡ್ತಿದ್ದೀರಾ. ಅದರಿಂದ ನಿಮ್ಮ ಪಾರ್ಟ್ನರ್ ಈಗ ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಅವರು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಸುತ್ತ ಎಷ್ಟು ಪೀಪಲ್ ಇದ್ದಾರೆ ಅನ್ನೋದನ್ನು, ನಿಮ್ಮನ್ನು ಎಷ್ಟು ಜನ ಲವ್ ಮಾಡ್ತಾರೆ ಅನ್ನೋದನ್ನು, ನಿಮ್ಮನ್ನು ರೆಸ್ಪೆಕ್ಟ್ ಮಾಡುವವರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು, ನಿಮಗಾಗಿ ಏನಾದರೂ ಮಾಡೋದಕ್ಕೆ ರೆಡಿ ಇರುವವರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ತುಂಬ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಪೇಯ್ನ್ ಕೊಟ್ಟಿರ್ಬೋದು, ತಪ್ಪು ಮಾಡಿರ್ಬೋದು, ಆದರೆ ನಿಮ್ಮ ಸುತ್ತ ನಿಮ್ಮನ್ನು ನಿಜವಾಗ್ಲೂ ಲವ್ ಮಾಡುವ ಪೀಪಲ್ ಇದ್ದಾರೆ. ಅವರು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಇದನ್ನು ನೋಡಿದ ಮೇಲೆ ನಿಮ್ಮ ಪಾರ್ಟ್ನರ್ಗೆ ಅವರು ಎಷ್ಟು ಲೋನ್ಲಿ ಆಗಿಬಿಟ್ಟಿದ್ದಾರೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅಬ್ಸರ್ವೇಷನ್ ಎನರ್ಜಿ, ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಈಗ ಒಂದು ಡೀಪ್ ಫೀಲಿಂಗ್ ಬರ್ತಾ ಇದೆ, ನಾನು ಒಬ್ಬನೇ ಆಗಿಬಿಟ್ನಾ, ಅವರ ಬಳಿ ಎಷ್ಟು ಜನ ಇದ್ದಾರೆ ಅಂತ. ನೀವು ಮುಂದೆ ಹೋಗಿದ್ದೀರಾ, ನಿಮಗೆ ಅಷ್ಟು ಡಿಫ್ರೆನ್ಸ್ ಆಗೋದಿಲ್ಲ ಅನ್ನೋ ಫೀಲಿಂಗ್ ಅವರೊಳಗೆ ಬರ್ತಾ ಇದೆ. ಯಾಕೆಂದರೆ ನಿಮ್ಮನ್ನು ಪ್ರೀತಿಸುವವರು, ರೆಸ್ಪೆಕ್ಟ್ ಮಾಡುವವರು, ಅಂಡರ್ಸ್ಟ್ಯಾಂಡ್ ಮಾಡುವವರು, ನಿಮಗಾಗಿ ಏನಾದರೂ ಮಾಡೋದಕ್ಕೆ ರೆಡಿ ಇರುವವರು ನಿಮ್ಮ ಸುತ್ತ ತುಂಬ ಜನ ಇದ್ದಾರೆ. ಅದನ್ನು ಯೋಚನೆ ಮಾಡಿದಾಗ ಅವರ ಅಟ್ರಾಕ್ಷನ್ ನಿಮ್ಮ ಕಡೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅವರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ, ಎಲ್ಲವನ್ನು ಕ್ಲಿಯರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮಿಸ್ಟೇಕ್ಸ್ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಾನು ಯಾರನ್ನು ಕಳ್ಕೊಂಡೆ, ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಈಗ ರಿಯಲೈಸ್ ಮಾಡ್ತಾ ಇದ್ದಾರೆ. ನನ್ನನ್ನು ಇಷ್ಟು ಲವ್ ಮಾಡಿದ ಪರ್ಸನ್ನ ನಾನೇ ದೂರ ಮಾಡಿಕೊಂಡೆ ಅನ್ನೋ ಫೀಲಿಂಗ್ ಅವರೊಳಗೆ ಬರ್ತಾ ಇದೆ. ನಿಮ್ಮಿಂದ ಡಿಸ್ಟೆನ್ಸ್ ಕ್ರಿಯೇಟ್ ಆದಮೇಲೆ, ನಿಮ್ಮಿಂದ ದೂರ ಆದ ಮೇಲೆ ಅವರಿಗೆ ಪೀಸ್ ಅನ್ನೋದು ಇಲ್ಲ. ಅವರು ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ನೆನಪಿನಲ್ಲಿ ಸ್ಟಕ್ ಆಗಿದ್ದಾರೆ. ಇದಕ್ಕೆ ಮೇಯ್ನ್ ಕಾರಣ ನೀವು ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಸೆಲ್ಫ್ ಲವ್ ಕಡೆಗೆ ತಗೊಂಡು ಹೋಗ್ತಾ ಇದ್ದೀರಾ. ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ಎನರ್ಜಿ, ಕೆಲವರ ಸಿಚುವೇಷನಲ್ಲಿ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಕೂಡ ತುಂಬ ಜಾಸ್ತಿ ಇರ್ಬೋದು. ಅವರ ಫ್ಯಾಮಿಲಿ ಕಾರಣದಿಂದ ಹಲವು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರ್ಬೋದು. ಅವರು ಅವರ ಫ್ಯಾಮಿಲಿ ಮಾತನ್ನು ಕಣ್ಣು ಮುಚ್ಕೊಂಡು ನಂಬ್ತಾ ಬಂದಿರ್ಬೋದು. ಅವರ ಮೇಲೆ ಬ್ಲೈಂಡ್ ಟ್ರಸ್ಟ್ ಇಟ್ಕೊಂಡಿದ್ದಾರೆ. ಅವರು ಫ್ಯಾಮಿಲಿಗೆ ತುಂಬ ಅಟ್ಯಾಚ್ಡ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ನೀವಿಬ್ಬರು ಈ ರಿಲೇಷನ್ಶಿಪ್ಪಲ್ಲಿ ಇರೋದನ್ನು ಇಷ್ಟಪಡದೇ ಇರ್ಬೋದು, ನಿಮ್ಮ ಕನೆಕ್ಷನ್ನಲ್ಲಿ ಇರೋದನ್ನು ಇಷ್ಟಪಡದೇ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ ಮುಂದುವರಿಯೋದನ್ನು ಇಷ್ಟಪಡದೇ ಇರ್ಬೋದು. ಅದರಿಂದ ನಿಮ್ಮಿಬ್ಬರ ಮಧ್ಯ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರ್ಬೋದು. ಕಮಿಟ್ಮೆಂಟ್ ಎನರ್ಜಿ, ಬಟ್ ನಿಮಗೋಸ್ಕರ ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಪ್ರಪೋಸಲ್ ಕೊಡ್ತಾ ಇಲ್ಲ, ಸ್ಟೆಬಿಲಿಟಿ ಕೊಡ್ತಾ ಇಲ್ಲ, ಓಪನ್ ಆಗಿ ಮಾತಾಡ್ತಾ ಇಲ್ಲ. ಈ ಎನರ್ಜಿ ಕೆಲವರ ಸಿಚುವೇಶನ್ಗೆ ಮ್ಯಾಚ್ ಆಗ್ಬೋದು, ಪ್ರತಿಯೊಬ್ಬರಿಗೂ ಇದು ಸೇಮ್ ಆಗಿರೋದಿಲ್ಲ. ಹಾಗಾಗಿ ನಿಮ್ಮ ಲೈಫ್ಗೆ ಯಾವ ಭಾಗ ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಬೇಕಾಗುತ್ತೆ. ಕಮ್ಯುನಿಕೇಷನ್ ಎನರ್ಜಿ, ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ, ಎಲ್ಲವನ್ನು ಕ್ಲಿಯರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಯಾವುದೋ ಒಂದು ಸಿಚುವೇಷನಲ್ಲಿ ಸ್ಟಕ್ ಆಗಿರೋದ್ರಿಂದ ಆ ಸ್ಟೆಪ್ ತಗೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅದೇ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ರಿಗ್ರೆಟ್ ಎನರ್ಜಿ, ನಿಮ್ಮ ಪಾರ್ಟ್ನರ್ ಕೂಡ ಆ್ಯಂಗ್ಸೈಟಿ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ, ತುಂಬ ಡಿಪ್ರೆಸ್ಡ್ ಆಗಿದ್ದಾರೆ. ಮೊದಲು ಅವರು ಬೇರೆ ಆಪ್ಷನ್ ಟ್ರೈ ಮಾಡಿರ್ಬೋದು, ಯಾವುದೋ ಒಂದು ಸಿಚುವೇಷನಲ್ಲಿ ಸ್ಟಕ್ ಆಗಿರಬಹುದು. ಕೆಲವರ ಸಿಚುವೇಷನಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಅವರು ಸಿಕ್ಕಾಕೊಂಡಿರ್ಬೋದು, ಯಾವುದೋ ಒಂದು ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡಿರ್ಬೋದು.
ಬಟ್ ಅದರಿಂದ ಹೊರಗಡೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈಗ ಅವರಿಗೆ ರಿಗ್ರೆಟ್ ಆಗ್ತಾ ಇದೆ. ನಾನು ಯಾಕೆ ಆ ರೀತಿ ಮಾಡಿದೆ, ನಾನು ಅವ್ರ ಜೊತೆ ಯಾಕೆ ನಿಲ್ಲಲಿಲ್ಲ, ಅವರನ್ನು ಯಾಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ, ಅವರನ್ನೇ ಯಾಕೆ ಚೂಸ್ ಮಾಡಲಿಲ್ಲ ಅಂತ ಅವರಿಗೆ ಫೀಲ್ ಆಗ್ತಾ ಇದೆ. ಈಗ ನಿಮ್ಮ ಪಾರ್ಟ್ನರ್ ತುಂಬ ಡಿಸ್ಟರ್ಬ್ಡ್ ಎನರ್ಜಿಯಲ್ಲಿದ್ದಾರೆ, ಲವ್ ಎನರ್ಜಿ. ಅವರಿಗೆ ಆ್ಯಂಗ್ಸೈಟಿ ಇದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ನೆನಪಿನಲ್ಲಿದ್ದಾರೆ. ನಿಮಗೆ ಲವ್ ಕೊಡಬೇಕು ಅನ್ನೋ ಫೀಲಿಂಗ್ ಅವರೊಳಗೆ ಇದೆ, ನಿಮ್ಮ ಜೊತೆ ಕನೆಕ್ಟೆಡ್ ಆಗಿರಬೇಕು ಅನ್ನೋ ಆಸೆ ಇದೆ. ಅವರೊಳಗೆ ನಿಮ್ಮ ಬಗ್ಗೆ ತುಂಬ ಲವ್ ಅನ್ನೋದಿದೆ, ತುಂಬ ಎಮೋಷನ್ಸ್ ಇದೆ, ತುಂಬ ಡೀಪ್ ಫೀಲಿಂಗ್ಸ್ ಇದೆ. ನಿಮ್ಮ ಬಗ್ಗೆ ತುಂಬ ಪ್ಯಾಷನ್ ಫೀಲ್ ಮಾಡ್ತಾ ಇದ್ದಾರೆ. ಒಳಗಿನಿಂದ ಸ್ಟ್ರಾಂಗ್ ಕನೆಕ್ಷನ್ ಫೀಲ್ ಆಗ್ತಾ ಇದೆ. ಅವರಿಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಬರ್ತಾ ಇದೆ ಅಂತ. ಮಿಸ್ಸಿಂಗ್ ಎನರ್ಜಿ. ಅವರಿಗೆ ಅವರ ಮನಸ್ಸೇ ಅರ್ಥ ಆಗ್ತಾ ಇಲ್ಲ. ನನ್ನ ಮನಸ್ಸು ಯಾಕೆ ಹೀಗೆ ಸ್ಯಾಡ್ ಆಗ್ತಾ ಇದೆ, ಯಾಕೆ ನಾನು ಡಿಸ್ಟರ್ಬ್ಡ್ ಆಗಿದ್ದೇನೆ, ನೀವಿಲ್ಲದೆ ಯಾಕೆ ಅವರಿಗೆ ದೂರ ಇರೋದಕ್ಕೆ ಆಗ್ತಾ ಇಲ್ಲ, ಯಾಕೆ ಯಾವಾಗಲೂ ನಿಮ್ಮ ನೆನಪೇ ಬರ್ತಾ ಇದೆ, ಯಾಕೆ ಅವರ ಫೋಕಸ್ ಯಾವಾಗಲೂ ನಿಮ್ಮ ಮೇಲೆ ಹೋಗ್ತಾ ಇದೆ ಅಂತ ಅವರು ಯೋಚನೆ ಮಾಡ್ತಲೇ ಇದ್ದಾರೆ. ನಿಮ್ಮ ಬಗ್ಗೆ ಇಷ್ಟು ಪ್ಯಾಷನ್ ಯಾಕೆ ಫೀಲ್ ಆಗ್ತಾ ಇದೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅವರು ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಡಿಸ್ಟೆನ್ಸ್ ಇದ್ದರೂ ಕೂಡ, ನೋ ಕಾಂಟ್ಯಾಕ್ಟ್ ಇದ್ದರೂ ಕೂಡ, ಅಥವಾ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಇದ್ದರೂ ಕೂಡ, ಅಥವಾ ಅವರು ಇನ್ನೂ ರಾಂಗ್ ಬಿಹೇವಿಯರ್ ತೋರಿಸ್ತಾ ಇದ್ದರೂ ಕೂಡ, ಒಳಗಿನಿಂದ ಅವರಿಗೆ ಒಂದೇ ಪ್ರಶ್ನೆ, ನಾನು ಯಾಕೆ ಇನ್ನೂ ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಈ ಕನೆಕ್ಷನ್ನಲ್ಲಿ ಏನಿದೆ, ನನ್ನ ಮನಸ್ಸಿಗೆ ಯಾಕೆ ನೆಮ್ಮದಿ ಇಲ್ಲ, ನಾನು ಯಾಕೆ ಇಷ್ಟು ಡಿಸ್ಟರ್ಬ್ಡ್ ಆಗಿದ್ದೀನಿ, ಅವರು ನಿಮ್ಮ ಜೊತೆ ಹೇಗೆ ಬಿಹೇವಿಯರ್ ಮಾಡಿದ್ರು, ಯಾವ ರೀತಿಯಲ್ಲಿ ಟ್ರೀಟ್ ಮಾಡಿದ್ರು, ಅದರಿಂದ ಅವರಿಗೆ ನೆಮ್ಮದಿ ಅನ್ನೋದು ಸಿಗ್ತಾ ಇಲ್ಲ. ಅವರ ಮನಸ್ಸು ನಿಮ್ಮ ಮೇಲೆ ಸ್ಟಕ್ ಆಗಿದೆ. ನಿಮ್ಮ ಬಗ್ಗೆ ಫೀಲಿಂಗ್ಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅವರ ಹಾರ್ಟ್ ಮತ್ತು ಮೈಂಡ್ ಎರಡರಲ್ಲೂ ಈಗ ನೀವು ಮಾತ್ರ ಇದ್ದೀರಾ. ರಿಯಲೈಸೇಷನ್ ಎನರ್ಜಿ. ಇಮ್ಮೆಚ್ಯೂರ್ ಮೈಂಡ್ ಸೆಟ್ನಲ್ಲಿ ಇದ್ದ ಕಾರಣ ನಿಮ್ಮ ಪಾರ್ಟ್ನರ್ ತುಂಬ ಮಿಸ್ಟೇಕ್ಸ್ ಮಾಡಿದ್ದಾರೆ. ಲಿಟ್ರಲಿ ತುಂಬ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿರ್ಬೋದು ಈ ರಿಲೇಷನ್ಶಿಪ್ಪಲ್ಲಿ. ಈಗ ಎಲ್ಲ ಮಿಸ್ಟೇಕ್ಸ್ ಅವರಿಗೆ ರಿಯಲೈಸ್ ಆಗ್ತಾ ಇದೆ. ಕೆಲವೊಮ್ಮೆ ಅವರು ಒಬ್ಬರೇ ಕೂತ್ಕೊಂಡಾಗ ಅಥವಾ ರಾತ್ರಿ ಟೈಮ್ನಲ್ಲಿ ತುಂಬ ಯೋಚನೆ ಮಾಡ್ತಾರೆ. ತುಂಬ ಲೇಟ್ ನೈಟ್ವರೆಗೂ ನಿದ್ರೆ ಬರೋದಿಲ್ಲ. ಫೋನ್ ಯೂಸ್ ಮಾಡ್ತಿರಲಿ ಅಥವಾ ಮಾಡದೇ ಇರಲಿ, ಅವರೊಳಗೆ ಒಂದು ರೆಸ್ಟ್ಲೆಸ್ನೆಸ್ ಇದೆ. ನಾನು ಏನು ಮಾಡಿಬಿಟ್ಟೆ, ನನ್ನಿಂದ ಈ ತಪ್ಪು ಹೇಗಾಯಿತು ಅಂತ ಅವರನ್ನೇ ಅವರು ಪ್ರಶ್ನೆ ಮಾಡ್ಕೊಳ್ತಿದ್ದಾರೆ. ನಿಮ್ಮನ್ನು ನೋಡಬೇಕು ಅನ್ನೋ ತವಕ ಇದೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ, ನಿಮಗೆ ಪ್ರೀತಿ ಕೊಡಬೇಕು ಅನ್ನೋ ಆಸೆ ಇದೆ. ಯಾಕೆಂದರೆ ಅವರೊಳಗೆ ನಿಮ್ಮ ಬಗ್ಗೆ ತುಂಬ ಡೀಪ್ ಎಮೋಷನ್ಸ್ ಇದೆ. ಅವರು ಅದನ್ನು ಹೊರಗಡೆ ತೋರಿಸ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಆದರೆ ಆ ಲವ್ ಮತ್ತು ಎಮೋಷನ್ಸ್ ಅವರೊಳಗೆ ತುಂಬ ಡೀಪ್ ಆಗಿದೆ. ಮನಿ ಎನರ್ಜಿ. ಇಲ್ಲಿವರೆಗೆ ಅವರು ಮನಿ ಹಿಂದೆ ಮಾತ್ರ ಓಡ್ತಾ ಇದ್ರು. ಅವರಿಗೆ ಮನಿ 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 ಅಷ್ಟೇ ಮುಖ್ಯ ಆಗಿತ್ತು. ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ಇಂಪಾರ್ಟೆನ್ಸ್ ಏನು, ಅದರ ಬಗ್ಗೆ ಅವರು ಯೋಚನೆ ಮಾಡಲಿಲ್ಲ. ನಿಮ್ಮಿಂದ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿಕೊಂಡ್ರು. ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಲಿಲ್ಲ. ಆದರೆ ಈಗ ಅವರ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇಲ್ಲ. ಮನಿ ಇದ್ದರೂ, ಮನಿ ಸಂಪಾದಿಸಿದ್ರು ಕೂಡ, ಅಥವಾ ಇನ್ನೂ ಮನಿ ಇಲ್ದಿದ್ರು, ಅವರೊಳಗಿನ ಖಾಲಿತನ ಹೋಗ್ತಾ ಇಲ್ಲ. ಒಂದು ಸ್ಯಾಡ್ ಫೀಲಿಂಗ್ ಅವರೊಳಗೆ ಇದೆ. ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ರಿಯೂನಿಯನ್ ಎನರ್ಜಿ. ಈಗ ಅವರಿಗೆ ರಿಯೂನಿಯನ್ ಬೇಕು ಅನ್ನೋ ಆಸೆ ಇದೆ. ಯಾಕೆಂದರೆ ಈಗ ಅವರು ನಿಮ್ಮ ಬಗ್ಗೆ ತುಂಬ ಪ್ಯಾಷನ್ ಫೀಲ್ ಮಾಡ್ತಾ ಇದ್ದಾರೆ. ಒಳಗಿನಿಂದ ಅವ್ರಿಗೆ ಗೊತ್ತಾಗಿದೆ ನೀವು ಅವರಿಗೆ ನಿಜವಾದ ಲವ್ ಕೊಟ್ಟಿದ್ದೀರಾ ಅಂತ, ತಾಯಿಯಂತೆ ಕೇರ್ ಮಾಡಿದ್ದೀರಾ ಅಂತ. ನೀವು ಮೇಲಾಗಿರಲಿ ಫೀಮೇಲ್ ಆಗಿರಲಿ ಅದು ಮ್ಯಾಟರ್ ಅಲ್ಲ. ನೀವು ನಿಮ್ಮ ಪಾರ್ಟ್ನರ್ಗಾಗಿ ತುಂಬ ಎಫರ್ಟ್ ಹಾಕಿದ್ದೀರಾ, ತುಂಬ ಕೇರ್ ಮಾಡಿದ್ದೀರಾ, ಅವರಿಗಾಗಿ ಎಲ್ಲವನ್ನೂ ಮಾಡಿದ್ದೀರಾ. ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ ಅಷ್ಟು ಕೇರ್, ಅಷ್ಟು ಅಂಡರ್ಸ್ಟ್ಯಾಂಡಿಂಗ್, ಅಷ್ಟು ಸಪೋರ್ಟ್ ಬೇರೆ ಯಾರಿಂದಲೂ ಸಿಗೋದಿಲ್ಲ ಅಂತ. ನೀವು ಯಾವಾಗಲೂ ಅವರಿಗಾಗಿ ಅವೈಲಬಲ್ ಇದ್ದೀರಿ. ಅದಕ್ಕೆ ಈಗ ನಿಮ್ಮ ಜೊತೆ ರಿಯೂನಿಯನ್ ಮಾಡಬೇಕು ಅನ್ನೋ ಮನಸ್ಸು ಅವರಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ನಿಮಗಾಗಿ ರೆಸ್ಟ್ಲೆಸ್ನೆಸ್ ಇದೆ. ನಿಮ್ಮನ್ನು ಮತ್ತೆ ಮತ್ತೆ ಅವರ ಲೈಫ್ನಲ್ಲಿ ಇರಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಹಿಡನ್ ಫೀಲಿಂಗ್ಸ್ ಎನರ್ಜಿ. ಅವರು ಅವರ ಫೀಲಿಂಗ್ಸನ್ನು ಇನ್ನೂ ಹೈಡ್ ಮಾಡ್ತಾ ಇದ್ದಾರೆ. ಅವರ ಎಮೋಷನ್ಸನ್ನು ಕೂಡ ಹೊರಗಡೆ ತೋರಿಸ್ತಾ ಇಲ್ಲ. ಒಳಗಿನಿಂದ ಲವ್ ತುಂಬ ಇದೆ. ನಿಮಗೆ ಏನಾದರೂ ಆಫರ್ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಈಗ ಅದನ್ನು ಹೇಳ್ತಾ ಇಲ್ಲ. ಸಡನ್ಲಿ ಯಾವುದೋ ಸರ್ಪ್ರೈಸ್ ಥರ ಅವರು ನಿಮ್ಮ ಲೈಫ್ಗೆ ಮತ್ತೆ ಬರಬಹುದು ಅನ್ನೋ ಎನರ್ಜಿ ಇದೆ. ನಿಮಗೆ ಏನಾದರೂ ಆಫರ್ ಮಾಡಬೇಕು, ಅವರ ಲವ್ ತೋರಿಸ್ಬೇಕು, ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಆಸೆ ಅವರೊಳಗೆ ಇದೆ. ಅವರು ಅವರ ಮಿಸ್ಟೇಕ್ಸನ್ನು ಈಗ ರಿಯಲೈಸ್ ಮಾಡ್ತಾ ಇದ್ದಾರೆ. ನಾನು ಏನು ಮಾಡಿಬಿಟ್ಟೆ ಅಂತ ಅವರಿಗೆ ಅರ್ಥ ಆಗ್ತಾ ಇದೆ. ಕಮಿಟ್ಮೆಂಟ್ ಎನರ್ಜಿ. ಅವರು ನಿಮಗೆ ಲವ್ ಕೊಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಪ್ರಾಮಿಸ್ ಮಾಡಬೇಕು, ಕಮಿಟ್ಮೆಂಟ್ ಕೊಡಬೇಕು, ಸ್ಟೆಬಿಲಿಟಿ ಕೊಡಬೇಕು, ಲಾಯಲ್ಟಿ ಕೊಡಬೇಕು, ಹಾನೆಸ್ಟಿ ಕೊಡಬೇಕು, ಲಾಂಗ್ ಟರ್ಮ್ ಕನೆಕ್ಷನ್ ಇರಬೇಕು, ಪೀಸ್ ಅನ್ನೋದು ಇರಬೇಕು. ಇದೆಲ್ಲವನ್ನು ನಿಮಗೆ ಕೊಡಬೇಕು ಅನ್ನೋ ಆಸೆ ಅವರೊಳಗೆ ಇದೆ. ಯಾಕೆಂದರೆ ನಿಮಗೆ ಬೇಕಾಗಿರೋದು ಇದೆ, ಅವರ ಲವ್, ಅವರ ಎಮೋಷನ್ಸ್, ಅವರು ಎಮೋಷ್ನಲಿ ಇನ್ವೆಸ್ಟೆಡ್ ಆಗಿರುವ ರಿಲೇಷನ್ಶಿಪ್. ಇದನ್ನೆಲ್ಲ ನಿಮಗೆ ಕೊಡಬೇಕು ಅನ್ನೋ ಫೀಲಿಂಗ್ ಅವರೊಳಗೆ ತುಂಬ ಜಾಸ್ತಿ ಇದೆ. ಮ್ಯೂಚುವಲ್ ಮಿಸ್ಸಿಂಗ್ ಎನರ್ಜಿ. ನೀವೀಗ ಸ್ಯಾಡ್ ಆಗಿದ್ದೀರಾ, ತುಂಬ ಡಿಸ್ಟರ್ಬ್ಡ್ ಆಗಿದ್ದೀರಾ, ರೆಸ್ಟ್ಲೆಸ್ನೆಸ್ ಫೀಲ್ ಮಾಡ್ತಾ ಇದ್ದೀರಾ. ಹಾಗೆ ಅವರು ನಿಮ್ಮ ಬಗ್ಗೆ ಡಿಸ್ಟರ್ಬ್ಡ್ ಆಗಿದ್ದಾರೆ. ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಅವರಿಗೂ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ.
ರೀಯೂನಿಯನ್ ಮಾಡಬೇಕು ಅನ್ನೋ ಆಸೆ ಇದೆ. ಈ ರಿಲೇಷನ್ಶಿಪ್ಗಾಗಿ ಏನಾದರೂ ಎಫರ್ಟ್ ಹಾಕಬೇಕು ಅನ್ನೋ ಮನಸ್ಸಿದೆ. ಈ ರಿಲೇಷನ್ಶಿಪ್ಪಲ್ಲಿ ಮುಂದೆ ಏನಾದರೂ ಒಳ್ಳೆಯದು ಆಗಬೇಕು ಅನ್ನೋ ಆಸೆ ಅವರೊಳಗೂ ಕೂಡ ಇದೆ. ಅವರಿಗೂ ನಿಮ್ಮ ಅಗತ್ಯ ಇದೆ. ನಿಮ್ಮ ಲವ್ ಬೇಕು, ನಿಮ್ಮ ಎಮೋಷನ್ಸ್ ಬೇಕು, ನೀವು ಅವರ ಲೈಫ್ನಲ್ಲಿ ಇರಬೇಕು. ಡಿಫೆನ್ಸಿವ್ ಎನರ್ಜಿ. ಆದರೆ ಅವರು ಇನ್ನೂ ತುಂಬ ಡಿಫೆನ್ಸಿವ್ ಆಗಿದ್ದಾರೆ. ಅವರ ಫೀಲಿಂಗ್ಸನ್ನು ಹೊರಗಡೆ ತೋರಿಸ್ತಾ ಇಲ್ಲ. ಲವ್ ಇದೆ, ಆದರೆ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನಾನು ಯಾಕೆ ಇಷ್ಟು ಫೀಲ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಅವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ. ಅವರು ನಿಮ್ಮೊಳಗಿನ ಟ್ರಾನ್ಸ್ಫರ್ಮೇಷನ್ ಕೂಡ ನೋಡ್ತಾ ಇದ್ದಾರೆ. ಮೊದಲು ನೀವು ಹೇಗಿದ್ರೋ ಈಗ ನೀವು ಸಂಪೂರ್ಣ ಚೇಂಜ್ ಆಗಿದ್ದೀರ. ಮೊದಲಿನ ಹಾಗೆ ಇಲ್ಲ. ಮೊದಲು ನೀವು ಅವರನ್ನು ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ತಿದ್ರಿ, ತುಂಬ ಲವ್ ಮಾಡ್ತಾಯಿದ್ರಿ, ಅವರಿಗಾಗಿ ಎಲ್ಲವನ್ನ ಮಾಡ್ತಾಯಿದ್ರಿ. ಆದರೆ ಈಗ ನೀವು ಇಂಡಿಪೆಂಡೆಂಟ್ ಆಗಿದ್ದೀರ. ಇವತ್ತಿಗೂ ನಿಮ್ಮ ಹಾರ್ಟ್ ಕ್ಲೀನ್ ಆಗೇ ಇದೆ. ಆದರೆ ಈಗ ನೀವು ಸ್ಮಾರ್ಟ್ ಆಗಿದ್ದೀರ. ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ಕಲ್ತಿದ್ದೀರ. ಯಾರೂ ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡಬಾರ್ದು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರ. ಅದು ತಪ್ಪಲ್ಲ, ಅದು ಒಳ್ಳೆಯದೇ. ಅದನ್ನು ನೋಡಿ ಈಗ ಅವರಿಗೆ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಮೊದಲು ನೀವು ಕಣ್ಣು ಮುಚ್ಚಿ ಟ್ರಸ್ಟ್ ಮಾಡ್ತಿದ್ರಿ. ಈಗ ನೀವು ಬದಲಾಗಿದ್ದೀರ. ಆ ಬದಲಾವಣೆ ಅವರಿಗೆ ಪೇಯ್ನ್ ಆಗ್ತಾ ಇದೆ. ಆದರೆ ನಿಮ್ಮ ಮೇಲೆ ಫೋಕಸ್ ಮಾಡೋದು, ನಿಮ್ಮನ್ನು ನೀವು ಲವ್ ಮಾಡೋದು ತುಂಬ ಒಳ್ಳೆಯದು. ಸೆಲ್ಫಿಶ್ ಆಗಬೇಡಿ, ಆದರೆ ಸೆಲ್ಫ್ ಲವ್ ಮಾತ್ರ ಖಂಡಿತ ಮಾಡಲೇಬೇಕು. ಹೋಲ್ಡಿಂಗ್ ಆನ್ ಎನರ್ಜಿ. ಅವರಿಗೆ ನಿಮ್ಮ ಲವ್ ಮತ್ತೆ ಬೇಕು, ಅದನ್ನು ಮತ್ತೆ ಪಡೆಯೋದಕ್ಕೆ ಏನು ಬೇಕಾದರೂ ಮಾಡಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇರೋದಕ್ಕಾಗಿ, ಈ ರಿಲೇಷನ್ಶಿಪ್ ಉಳಿಸೋದಕ್ಕಾಗಿ ಸ್ಟ್ರಗಲ್ ಮಾಡಬೇಕಾದ್ರೂ ಮಾಡ್ತೀನಿ ಅನ್ನೋ ಮನಸ್ಸವರೊಳಗಡೆ ಇದೆ. ಇದು ಈ ಪರ್ಸನ್ನ ಇವತ್ತಿನ ಪ್ರೆಸೆಂಟ್ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.